ಲೇವಿಯ ಮನೆತನದವರೇ, ಯೆಹೋವನನ್ನು ಕೊಂಡಾಡಿರಿ. ಯೆಹೋವನ ಭಕ್ತರೇ, ಯೆಹೋವನನ್ನು ಕೊಂಡಾಡಿರಿ. ಶನಿವಾರ 18 ಮೇ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 6ನೇ ವಚನ. ಯೇಸು ಅವರ ಸಂಗಡ ಹೋದನು. ಅವನು ಇನ್ನೂ ಮನೆಗೆ ಮುಟ್ಟುವುದಕ್ಕಿಂತ ಸ್ವಲ್ಪ ದೂರದಲ್ಲಿರುವಾಗಲೇ ಶತಾಧಿಪತಿಯು ಸ್ನೇಹಿತರನ್ನು ಅವನ ಬಳಿಗೆ ಕಳುಹಿಸಿ, ಪ್ರಭುವೇ, ತೊಂದರೆ ತೆಗೆದುಕೊಳ್ಳಬೇಡ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ. ನಾವುಗಳು ಯಾವ ರೀತಿಯಲ್ಲಿದ್ದೇವೆ, ನಮ್ಮ ಮನಸ್ಸು, ನಮ್ಮ ಪರಿಸ್ಥಿತಿ ಏನು ಎಂಬುದಾಗಿ ತಿಳ್ಕೊಂಡು ನಮ್ರತೆಯಿಂದ ಇರುವಂಥದ್ದೇ ಸರಿಯಾದಂಥ ನಿಜವಾದಂಥ ರೀತಿ. ಅದೇ ನಮಗೆ ಆಶೀರ್ವಾದವನ್ನು ತರುವಂಥದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಮ್ರತೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯು ಕಪೆರ್ನೌಮಿಗೆ ಹೋದಾಗ ಅಲ್ಲಿನ ಶತಾಧಿಪತಿಯು ತಾನು ಬಹಳವಾಗಿ ನಂಬಿಕೆ ಇಟ್ಟಂತ ನಂಬಿಗಸ್ತನಾದಂಥ ಒಬ್ಬ ಸೇವಕನು ಅಸ್ವಸ್ಥನಾಗಿ ಸಾಯುವಂತ ಸ್ಥಿತಿಯಲ್ಲಿರುವಾಗ ಶತಾಧಿಪತಿಯು ಯಹೂದ್ಯರಲ್ಲಿ ಹಿರಿಯರನ್ನು ಯೇಸುವನ್ನು ತನ್ನ ಸೇವಕನನ್ನು ಸ್ವಸ್ಥಪಡಿಸಬೇಕೆಂಬುದಾಗಿ ಕೇಳಿಕೊಳ್ಳಲು ಕಳಿಸಿದನು. ಬಂದಂಥವರು ಶತಾಧಿಪತಿಯು ಬಹಳ ಒಳ್ಳೆ ವ್ಯಕ್ತಿ, ಬಹಳಷ್ಟು ಗೌರವವುಳ್ಳಂಥವನು ಎಂಬುದಾಗಿ ಯೇಸುವನ್ನು ಕರೆದಾಗ ಯೇಸು ಅವರೊಂದಿಗೆ ಹೊರಟನು. ಆದರೆ ಯೇಸು ಇನ್ನು ದೂರವಾಗಿ ಇರುವಾಗಲೇ ಶತಾಧಿಪತಿಯು ತನ್ನ ಮನೆಗೆ ಯೇಸು ಬರುವಷ್ಟು ಯೋಗ್ಯತೆ ತನಗಿಲ್ಲ ಎಂಬುವಂಥದ್ದನ್ನು ಅವನು ಹೇಳಿ ಕಳಿಸಿದನು. ಕರ್ತನಲ್ಲಿ ಪ್ರಿಯರೇ, ಜನರು ಯಹೂದ್ಯರಲ್ಲಿ ಹಿರಿಯರು ಶತಾಧಿಪತಿಯು ಬಹಳ ಯೋಗ್ಯವುಳ್ಳಂಥ ವ್ಯಕ್ತಿ ಎಂಬುದಾಗಿ ಕಾಣುತ್ತಿದ್ದರು. ಆದರೆ ಶತಾಧಿಪತಿಯು ತಾನೇ ಯೇಸು ತನ್ನ ಮನೆಗೆ ಬರುವಷ್ಟು ಯೋಗ್ಯತೆ ತನಗಿಲ್ಲ ಎಂಬುದಾಗಿ ಅರಿಕೆ ಮಾಡಿದನು. ನಾವು ಇವತ್ತು ನಮ್ಮ ಬಗ್ಗೆ ಯಾವ ರೀತಿಯಾಗಿ ತಿಳ್ಕೊಳ್ಳುತ್ತೇವೆ? ನಮ್ಮ ಯೋಗ್ಯತೆ ಎಷ್ಟು ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವಾ? ಅನೇಕ ಸಂದರ್ಭದಲ್ಲಿ ಗರ್ವದಲ್ಲಿ ಮೆರೆಯುತ್ತೇವೆ. ಆದರೆ ನಿಜವಾಗ್ಲೂ ನಾವು ಎಂಥವರು, ನಮ್ಮ ಯೋಗ್ಯತೆ ಎಂಥದೆಂಬುದಾಗಿ ತಿಳ್ಕೊಂಡು ನಮ್ರತೆಯಿಂದ ದೇವರ ಮುಂದೆ ಕಾಣಿಸಿಕೊಳ್ಳುವುದಾದರೆ ಖಂಡಿತವಾಗಿಯೂ ಅದ್ಭುತಗಳನ್ನು ಅನುಭವಿಸುತ್ತೇವೆ. ನಾವು ಅನೇಕ ಸಂದರ್ಭದಲ್ಲಿ ಗರ್ವದಿಂದ ಮೆರೆಯುತ್ತೇವೆ. ನಾವು ಬಹಳ ಯೋಗ್ಯರೆಂಬುದಾಗಿ ತಿಳ್ಕೊಂಡಿದ್ದೇವೆ. ಆದರೆ ದೇವರ ಮುಂದೆ ಎಂಥ ಯೋಗ್ಯತೆ ನಮಗಿದೆ ಎಂಬುವಂಥದ್ದು ನಮಗೆ ಅರಿವಿಕೆ ಆಗಬೇಕು. ಅರಿವಿಕೆ ಆದಾಗ ಅರಿಕೆ ಮಾಡಬೇಕು. ಮಾಡಿದಾಗ ಅದ್ಭುತವನ್ನೇ ಕಾಣುತ್ತೇವೆ. ನಮ್ರತೆಯಿಂದ ದೇವರ ಮುಂದೆ ಬರೋಣ. ಕರ್ತನೇ, ದಯಮಯ ಸ್ವಾಮಿ, ಕೃಪೆಯಿಂದ ನಮ್ಮನ್ನು ತುಂಬಿಸು. ನಮ್ಮ ಬಗ್ಗೆ ನಾವು ತಿಳ್ಕೊಂಡು ನಮ್ರತೆಯಿಂದ ಇರಲಿಕ್ಕಾಗುವಂತೆ ಜೀವಿಸುವಂತೆ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.